ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿದ್ದಾವೆ. ಇವೆಲ್ಲ ನಮಗೆ ಗೊತ್ತಿರುವಂಥದ್ದು. ಈ 49 ಅಕ್ಷರಗಳಿದ್ದಾವೆ. ಈ 40 ಅಕ್ಷರಗಳನ್ನು ತುಂಬ ಸರಳವಾಗಿ ಸೂತ್ರದ ಮೂಲಕ ಬರೆಯುವಂಥ ಒಂದು ನಿಯಮವನ್ನು ಸಿಂಬಲ್ ಅನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಅಂದರೆ, ನೀವು ಅಂಗಡಿಗೆ ಹೋಗಿ ಒಂದು ಸೋಪ್ ತಗೊಂಡ್ರೆ 2 ಸೋಪ್ ಫ್ರೀ. ಹಾಗೆಯೇ ಬಟ್ಟೆ ಅಂಗಡಿಗೆ ಹೋಗಿ ಒಂದು ಶರ್ಟ್ ತಗೊಂಡ್ರೆ 2 ಶರ್ಟ್ ಫ್ರೀ. ಸೀರೆ ಅಂಗಡಿಗೆ ಹೋಗಿ ಒಂದು ಸೀರೆ ತಗೊಂಡ್ರೆ 2 ಸೀರೆ ಫ್ರೀ. ಹೇಗೆ ಬೈ ಒನ್ ಗೆಟ್ ಒನ್ ಅಂತ ಹೇಳ್ತಿರಲ್ಲ, ಹಾಗೆಯೇ ಅದೇ ರೀತಿಯಾಗಿ ಅಕ್ಷರದಲ್ಲಿ ಕೂಡ ಇಲ್ಲಿ ಬೈ ಒನ್ ಗೆಟ್ ಒನ್ ಅಂದ್ರೆ ಅಕ್ಷರವನ್ನು ಕೊಂಡುಕೊಳ್ಳುವುದಲ್ಲ, ಅಕ್ಷರಗಳನ್ನು ಕಲಿಯುವುದು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ. ಈ 40 ಅಕ್ಷರದಲ್ಲಿ ಈ 12 ಅಕ್ಷರಗಳನ್ನು ಈ 12 ಅಕ್ಷರಗಳು ಬೈ ಒನ್ ಗೆಟ್ ಒನ್ ಇದ್ದ ಹಾಗೇನೆ. ಈ 40 ಅಕ್ಷರದಲ್ಲಿ ಮತ್ತೆ 12 ಅಕ್ಷರಗಳಿದಾವಲ್ಲ, ಇದು ಬೈ ಒನ್ ಗೆಟ್ ಒನ್. ಹೆಂಗೆ ಅಂದ್ರೆ, ಅಕ್ಷರ ಬರೆಯುವಾಗ ಸೊನ್ನೆಯನ್ನು ಚೆನ್ನಾಗಿ ಬರೆಯುವುದನ್ನು ಕಲ್ತ್ರೆ ಈ 11 ಅಕ್ಷರಗಳು ತುಂಬಾ ಸರಳವಾಗಿ ನಿಮಗೆ ಉಚಿತವಾಗಿ ಬಂದ್ಬಿಡ್ತವೆ. ಅಂದ್ರೆ ಸೊನ್ನೆ ಬರೆಯುವುದನ್ನು ಚೆನ್ನಾಗಿ ಯಾರು ಕಲಿತಾರೋ ಎಲ್ಲ ಅಕ್ಷರಗಳು ಚೆನ್ನಾಗಿ ಆಗುತ್ತವೆ ಅನ್ನೋದಕ್ಕೆ ಉದಾಹರಣೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹೇಗೆ ನಾನು ಪ್ರಾರಂಭದಲ್ಲಿ ಹೇಳಿದ್ನೋ ಹಾಗೆ ಅದೇ ರೀತಿಯಾಗಿ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಪ್ರಾರಂಭದಲ್ಲಿ ನಾನಿಲ್ಲಿ ಏನಂತ ಹೇಳಿದ್ರೆ, ಇದು ರೈಟಿಂಗ್ ಪ್ಯಾಡ್ ಆಗಿರುವುದರಿಂದ ಸ್ವಲ್ಪ ನನಗೆ ಕಷ್ಟ ಆಗುತ್ತದೆ. ಚಾಕ್ ಪೀಸು ಬೋರ್ಡ್ ಆಗಿಬಿಟ್ರೆ ತುಂಬ ಸುಂದರವಾಗಿ ದುಂಡಾಗಿ ಬಂದ್ಬಿಡುತ್ತದೆ, ಅಕ್ಷರ ದುಂಡಾಗಿ ಬಂದ್ಬಿಡುತ್ತದೆ. ಯಾಕಂದರೆ ಇದು ರೈಟಿಂಗ್ ಪ್ಯಾಡು ಸ್ವಲ್ಪ ಸರಿಯಾಗಿ ಬರಲ್ಲ. ಅದೇ ಇದರಲ್ಲಿ ಕೂಡ ಅಷ್ಟೇ, ಸ್ಕೆಚ್ ಪೆನ್ನು ಅಥವಾ ಬೇರೆ ಬೇರೆ ಪೆನ್ನುಗಳಲ್ಲಿ ಬಳಸಿದರೆ ಅದರಲ್ಲೂ ಕೂಡ ಚೆನ್ನಾಗಿ ಬರ್ತದೆ. ಆದರೆ ಇಲ್ಲಿ ಸ್ವಲ್ಪ ಕೆಲವೊಂದು ಸಲ ಕೆಳಭಾಗದಲ್ಲಿ ಸ್ವಲ್ಪ ಅಳಿಸುವಂಥದ್ದು, ಮೇಲ್ಭಾಗದಲ್ಲಿ ಸ್ವಲ್ಪ ಅಳಿಸುವಂಥ ಅಕ್ಷರಗಳು ಬರುತ್ತವೆ. ಆದರೆ ಈ ರೈಟಿಂಗ್ ಪ್ಯಾಡಲ್ಲಿ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಇದಿರುತ್ತದೆ, ಆದರೂ ಇದ್ರ ಬಗ್ಗೆ ಪ್ರಯತ್ನ ಮಾಡೋಣ. ಈಗ ನೋಡಿ, ನಾನು ಪ್ರಾರಂಭದಲ್ಲಿ ಹೇಳಿದೆ, ನೀವು ಒಂದು ಸೊನ್ನೆಯನ್ನು ಸುತ್ತಿದ್ರೆ ಒಂದು ಸೊನ್ನೆ, ಇದೊಂದು ಸೊನ್ನೆ. ಇದೇನು? ಅನುಸ್ವರ. ಈಗ ನಾವು ಸ್ವರಗಳ ಸಹಾಯದಿಂದ ಉಪಯೋಗಿಸುವಂಥ ಅಕ್ಷರ ಅಂದರೆ, ಈಗ ಅಂಜಲಿ, ಅಂಗಡಿ ಇದೆಲ್ಲ ಬರೆಯುವಾಗ ಬಳಸ್ತೀವಿ. ಯೋಗವಾದಲ್ಲಿ ಬರುವಂಥ ಒಂದು ವರ್ಣಮಾಲೆಯ ಒಂದು ಅಕ್ಷರ ಅಂತ ಇಟ್ಕೊಳ್ಳೋಣ. ಓಕೆ, ಈ ಸೊನ್ನೆ ಒಂದನ್ನು ಬರೆದ್ರೆ ನಿಮಗೆ 11 ಅಕ್ಷರಗಳು ಬೈ ಒನ್ ಗೆಟ್ ಒನ್ ಆಗಿ ಬರುತ್ತದೆ. ಹೇಗೆ ನೋಡ್ತಾ ಹೋಗೋಣ. ಈಗ ನೋಡಿ, ಮತ್ತೊಂದು ಸೊನ್ನೆಯನ್ನು ನಾನಿಲ್ಲಿ ಬರಿತಾ ಇದ್ದೀನಿ. ಓಕೆ, ಮತ್ತೊಂದು ಸೊನ್ನೆಯನ್ನು ನಾನಿಲ್ಲಿ ಬರೆದೆ. ಇದನ್ನ ಮೇಲ್ಗಡೆ ನಾನೇನು ಮಾಡ್ತೀನಿ, ಒಂದು ತಲೆಗಟ್ಟನ್ನು ಕೊಡ್ತೀನಿ. ಇದೇನಾಯಿತು? ರ ಆಯಿತು, ವರ್ಣಮಾಲೆಯ 2ನೇ ಅಕ್ಷರ ಅಂತ ಇಟ್ಕೊಳ್ಳೋಣ. ಹಾಗೆಯೇ ಮತ್ತೊಂದು ಸೊನ್ನೆಯನ್ನು ನಾನು ಬರಿತೀನಿ. ಓಕೆ, ಇದರ ಮೇಲ್ಗಡೆ ಒಂದು ತಲೆಗಟ್ಟನ್ನು ಕೊಡ್ತೀನಿ. ಮಧ್ಯದಲ್ಲಿ ಹೊಟ್ಟೆಯಲ್ಲಿ ಒಂದು ಚುಕ್ಕಿ ಅಥವಾ ಒಂದು ಡಾಟ್ ಇಡ್ತೀನಿ. ಇದೇನಾಯಿತು? ಠ ಆಯಿತು. ಓಕೆ, ಮತ್ತೊಂದು ಸೊನ್ನೆಯನ್ನು ಬರಿತೀನಿ ನಾನು. ಓಕೆ, ಅದಕ್ಕೂ ಮೇಲ್ಗಡೆ ಒಂದು ತಲೆಗಟ್ಟನ್ನು ಕೊಡ್ತೀನಿ. ಆದರೆ ಅದರ ಮಧ್ಯ ಭಾಗದಲ್ಲಿ ಒಂದು ಗೆರೆ ಅಥವಾ ಗೀಟನ್ನು ಎಳೆದು ಹೀಗೆ ಮಾಡ್ತೀನಿ. ಏನಾಯ್ತು? ಇದು ಈ ಆಯಿತು. ಓಕೆ, ತಲೆಗಟ್ಟು ಕೊಟ್ಟರೆ ಮಧ್ಯದಲ್ಲಿ ಒಂದು ಡಾಟ್ ಕೊಟ್ಟೆ, ಅದು ಈ ಆಯಿತು. ಹಾಗೆಯೇ ಮತ್ತೊಂದು ಸೊನ್ನೆಯನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಒಂದು ಕೊಂಬು ನೋಡಿ, ಒಂದು ಕೊಂಬು, ಕೊಂಬಿನ ಮೇಲೆ ಒಂದು ತಲೆಗಟ್ಟು, ಆಮೇಲೆ ಇನ್ನೊಂದು ಕೊಂಬನ್ನು ಕೊಡ್ತೀನಿ. ಏನಾಯಿತು? ಇದು ಯಾ ಆಯಿತು. ನೋಡಿ, ಇದಕ್ಕೆ ಒಂದು ಕೊಂಬು ಬರದೆ ತಲೆಗಟ್ಟು ಕೊಡ್ತೀನಿ, ಮತ್ತೊಂದು ಕೊಂಬು ಬರಿತೀನಿ, ಇದು ಯಾ ಆಯಿತು. ಹಾಗೆಯೇ ಮತ್ತೊಂದು ಸೊನ್ನೆಯನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಇದ್ರ ಮೇಲ್ಗಡೆ ಒಂದು ತಲೆಗಟ್ಟನ್ನು ಕೊಡ್ತೀನಿ. ಇದಕ್ಕೆ ಒಂದು ಕೊಂಬು, ಮತ್ತೊಂದು ಕೊಂಬು, 2 ಕೊಂಬು, ಮಧ್ಯದಲ್ಲಿ ಇದರ ಹೊಟ್ಟೆಯನ್ನು ಸೀಳುತ್ತೇನೆ. ಇದೇನಾಯಿತು? ಝ ಆಯಿತು ಅಲ್ವಾ? ಹಾಗೆ ಒಂದು ಕೊಂಬು, ಇನ್ನೊಂದು ಕೊಂಬು, ಮಧ್ಯದಲ್ಲಿ
ಏನು ಸೀಳುತ್ತೇನೆ, ಏನಾಯಿತು, ಝ ಆಯಿತು. ನೆಕ್ಸ್ಟು ಇಲ್ಲಿ ನೋಡಿ ಮತ್ತೆ ಒಂದು ಸೊನ್ನೆ ಬರಿತೀನಿ, ಸೊನ್ನೆ, ಇನ್ನೊಂದು ಸೊನ್ನೆಯನ್ನು ಬರಿತೀನಿ. ಇಲ್ಲಿ ನೋಡಿ ಒಂದು ಸೊನ್ನೆ, ಇನ್ನೊಂದು ಸೊನ್ನೆ ಬರಿತೀನಿ. ಮೇಲ್ಗಡೆ ನೋಡಿ, ಮೇಲ್ಗಡೆ ನಾನು ಸ್ವಲ್ಪ ಒಂದು ಗೆರೆ ಎಳೆದು ಅದಕ್ಕೊಂದು ತಲೆಗಟ್ಟನ್ನು ಕೊಡ್ತೀನಿ. ಏನಾಯ್ತು ಇಲ್ಲಿ, ಹ ಆಯಿತು. ಅಂದರೆ ಒಂದು ಸೊನ್ನೆ ಬರೀತೀನಿ, ಅದರ ಪಕ್ಕದಲ್ಲಿ ಇನ್ನೊಂದು ಸೊನ್ನೆ ಬರೆಯುತ್ತೇನೆ. ಅಂದರೆ ಮೇಲ್ಗಡೆ ಒಂದು ತಲೆಗಟ್ಟನ್ನು ಬರೆಯುತ್ತೀನಿ. ಆಯಿತು, ಇದು ಹ ಆಯಿತು. ಇದರಲ್ಲಿ 2 ಸೊನ್ನೆ ಇದೆ ಅಂತ ನೀವು ತಿಳ್ಕೊಳ್ಬೇಕು. ಇದರಲ್ಲಿ 2 ಸೊನ್ನೆ ಇದೆ ಅಂತ ತಿಳ್ಕೊಳ್ಬೇಕು. ಸ್ವಲ್ಪ ರೈಟಿಂಗ್ ಪ್ಯಾಡ್ ಆಗಿರೋದ್ರಿಂದ ಹ್ಯಾಂಡ್ ರೈಟಿಂಗ್ ಅಷ್ಟು ಇದು ಸರಿ ಬರಲ್ಲ. ಓಕೆ, ಇರಲಿ. ಅನಂತರ ಇಲ್ಲಿ ನೋಡಿ ಇನ್ನೊಂದು ಸೊನ್ನೆಯನ್ನು ಬರಿತೀನಿ, ಸ್ವಲ್ಪ ಚಿಕ್ಕದಾಗಿ ಬರ್ಕೊಳ್ತೀನಿ. ಹಾಗೆ ಇದಕ್ಕೆ ಒಂದು ಅಡ್ಡಗೆರೆ, ಇನ್ನೊಂದು ಉದ್ದಗೆರೆ, ಆಮೇಲೆ ಒಂದು ತಲೆಗಟ್ಟು ಕೊಡ್ತೀನಿ. ಇದೇನಾಯಿತು, ಕ ಆಯಿತು. ಓಕೆ, ಹಾಗೆ ಒಂದು ಸ್ವಲ್ಪ ಸಣ್ಣದಾಗಿ ಬರೆದು ಅದು ಕ ಆಯಿತು. ಹೀಗೆ ಸೊನ್ನೆಯನ್ನು ಬರೆಯುವುದನ್ನು ಚೆನ್ನಾಗಿ ಕಲ್ತ್ರೆ ಎಲ್ಲ ಅಕ್ಷರಗಳು ಚೆನ್ನಾಗಿ ಆಗುತ್ತವೆ ಅನ್ನೋದು ಒಂದು ಸೂತ್ರ, ಒಂದು ನಿಯಮ ಇದು. ಓಕೆ, ಇನ್ನೊಂದು ಸೊನ್ನೆ ನೋಡಿ, ಇನ್ನೊಂದು ಅಕ್ಷರಕ್ಕೆ ಮರಿಬೇಕಂದ್ರೆ ಇನ್ನೊಂದು ಸೊನ್ನೆಯನ್ನು ನಾನು ಇಲ್ಲಿ ಮಾಡ್ತೀನಿ. ಯಾಕಂದ್ರೆ ನಾನು ಮೊದಲೇ ಹೇಳಿದೆ, ಯಾಕಂದರೆ ಸ್ವಲ್ಪ ಇದು ಚಾಕ್ ಪೀಸು ಬೋರ್ಡ್ ಆದರೆ ಸ್ವಲ್ಪ ಮೇಲ್ಗಡೆ ಇದನ್ನು ಪೂರ್ತಿ ಸುತ್ತಿ ಮತ್ತೆ ಮೇಲ್ಗಡೆ ಸ್ವಲ್ಪ ಅಳಿಸ್ಕೊಂಡೆ ಇದನ್ನು ಹೀಗೆ ಮಾಡಿದರೆ ಅದೇನಾಯಿತು, ಲ ಹೀಗೆ ಮಾಡ್ಬೋದು. ಇದು ರೈಟಿಂಗ್ ಪ್ಯಾಡ್ ಆಗಿರೋದ್ರಿಂದ ನಾನು ಹಾಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅರ್ಧಕ್ಕೆ ನಿಲ್ಲಿಸ್ಕೊಳ್ತಾ ಇದ್ದೀನಿ. ಇದು ಬಹುಪಾಲು ಸೊನ್ನೆ, ಇದು ಸೊನ್ನೆನೇ ಇರುವುದು. ಇದು ಲ ಆಯಿತು. ಹಾಗೆಯೇ ಮತ್ತೊಂದು ನೋಡಿ ಸೊನ್ನೆ, ಇದು ಅಷ್ಟೇ. ನಾನು ಇದಾಗಿರೋದ್ರಿಂದ ಸ್ವಲ್ಪ ಅಳಿಸ್ಕೊಳಕ್ ಆಗ್ತಾ ಇಲ್ಲ, ಹಾಗಾಗಿ ಹೀಗೆ ಮಾಡ್ತಾ ಇದ್ದೀನಿ. ಇದೇನಾಯಿತು, ಅ ಆಯ್ತು ಇದು. ಹಾಗೆ ಇದು ಕೂಡ ಬಹುಪಾಲು ಸೊನ್ನೆನೇ ಇರುತ್ತದೆ. ಸೊನ್ನೆ ಎಷ್ಟು ಮುಖ್ಯ ಅನ್ನೋದಕ್ಕೆ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಅನಂತರ ಇನ್ನೊಂದು ಸೊನ್ನೆ ನೋಡಿ, ಇದು ಕೂಡ ಸೊನ್ನೆನೇ, ಆದರೆ ನಾನು ಸ್ವಲ್ಪ ಸೊನ್ನೆಯನ್ನು ಈಗ ಎಡಭಾಗದಿಂದ ಹೀಗೆ ತಗೊಂಡು ಹೀಗೆ ಮಾಡ್ತೀನಿ. ಇದು ಆ ಆಯಿತು. ಆಯಿತು, ಇವು 3 ಸೊನ್ನೆನೇ, ಆದರೆ ಸ್ವಲ್ಪ ಮೇಲ್ಭಾಗದಲ್ಲಿ ಅಳಿಸ್ಕೊಳ್ಬೇಕಾಗುತ್ತದೆ. ಎರೇಸರ್ ಇರೋದ್ರಿಂದ ಡಸ್ಟರ್ ತಗೊಂಡು ಅಳಿಸ್ಬೋದು ಚಾಕ್ ಪೀಸಲ್ಲಿ ಬರೆದ್ರೆ. ಇಲ್ಲಿ ನನಗೆ ಹಾಗಾಗಲಿಲ್ಲ, ಹಾಗಾಗಿ ನಾನು ಅರ್ಧಕ್ಕೆ ನಿಲ್ಲಿಸ್ಕೊಂಡಿದ್ದೀನಿ. ಇದು ಬಹುಪಾಲು ಸೊನ್ನೆನೇ ಇರುತ್ತದೆ. ಓಕೆ, ನೆಕ್ಸ್ಟು ಇನ್ನೊಂದು ಸೊನ್ನೆ, ಅಂದರೆ ಇದನ್ನ ಕೆಳಭಾಗದಲ್ಲಿ ಸ್ವಲ್ಪ ಅಳಿಸ್ಬೇಕು. ಇಲ್ಲಿ ಕೆಳಭಾಗದಲ್ಲಿ ನಂಗೆ ಅಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಮೇಲ್ಭಾಗದಿಂದನೇ ಸ್ವಲ್ಪ ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ. ಹಾಗಾಗಿ ಇದಕ್ಕೊಂದು ತಲೆಗಟ್ಟನ್ನು ಕೊಡ್ತೀನಿ. ಗ ಆಯಿತು. ಓಕೆ, ಹಾಗಿದ್ರೆ ಎಷ್ಟು ಅಕ್ಷರ ಆಯಿತು? ಸೊನ್ನೆ ಸೇರಿಸ್ಬಿಟ್ಟೆ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 ಅಕ್ಷರ ಆಯ್ತು. ಇಲ್ಲಿ ಎಷ್ಟು ಅಕ್ಷರ ಆಯಿತು? ಇಲ್ಲಿ 12 ಅಕ್ಷರ ಆಯಿತು. ಓಕೆ, ಟೋಟಲ್ 12. ಸೊನ್ನೆಯನ್ನು ಒಂದು ಬಿಟ್ಟರೆ ನಮಗೆ, ಸೊನ್ನೆಯನ್ನು ಬಿಟ್ಟು ನಾವು ಇನ್ನು ಇದನ್ನು ತಗೊಂಡ್ರೆ ಎಷ್ಟು ಅಕ್ಷರ ಆಗುತ್ತದೆ ನೋಡಿ. ಇಲ್ಲಿ ಈ ಸೊನ್ನೆಯನ್ನು ಬಿಟ್ಟು ನಮಗೆ ಎಷ್ಟು ಅಕ್ಷರ ಸಿಗುತ್ತದೆ? ಇಲ್ಲಿ 11 ಅಕ್ಷರಗಳು ಸಿಗುತ್ತದೆ. ನೋಡಿ, ಸೊನ್ನೆಯನ್ನು ಬರೆಯುವುದನ್ನು ಚೆನ್ನಾಗಿ ಕಲ್ತ್ರೆ ಈ 11 ಅಕ್ಷರಗಳು ನಮಗೆ ಉಚಿತ, ನೋಡಿ ಉಚಿತವಾಗಿ ಸಿಗುತ್ತದೆ. ಅಂದರೆ ಸೊನ್ನೆ ಸೇರಿಸಿ 12 ಅಕ್ಷರ. ನಾನು ಮೊದಲೇ ಹೇಳಿದೆ, ಈ 40 ಅಕ್ಷರದಲ್ಲಿ 12 ಅಕ್ಷರಗಳು ಸೊನ್ನೆಯ ಮೂಲಕವೇ ಪ್ರಾರಂಭವಾಗುವಂಥ ಅಕ್ಷರಗಳು. ಸೊನ್ನೆ ಎಷ್ಟು ಮುಖ್ಯ ನಮಗೆ ಅನ್ನೋದು ಗೊತ್ತಾಯ್ತಲ್ಲ. 12 ಅಕ್ಷರ. ಅದಕ್ಕೆ ನಾನು ಬೈ 1 ಗೆಟ್ 1 ಅಂತ ಹೇಳಿದೆ. ಸೊನ್ನೆ 1 ತಗೊಂಡ್ರೆ ಇಷ್ಟು 11 ಅಕ್ಷರ ನಮಗೆ ಫ್ರೀಯಾಗಿ ಸಿಗುತ್ತವೆ. 1. ನೆಕ್ಸ್ಟ್ ಮುಂದಿನ ಅಕ್ಷರ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಮುಂದಿನ ಅಕ್ಷರ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಮುಂದಿನ ಅಕ್ಷರಗಳು ಯಾವುದಂದ್ರೆ ಬಾತುಕೋಳಿ ಅಕ್ಷರಗಳು. ಮುಂದಿನ ಅಕ್ಷರಗಳು ಹೇಗೆ? ಬಾತುಕೋಳಿ ಅಂದರೆ ಬಾತುಕೋಳಿಯ ಕುತ್ತಿಗೆ ಹೇಗೆ ಇರುತ್ತದೆಯೋ ಹಾಗೆ ಬಗ್ಗಿರುತ್ತದೆ ಎಲ್ಲ ಅಕ್ಷರಗಳು. ಬಾತುಕೋಳಿಯ ಕುತ್ತಿಗೆ ನೀವೆಲ್ಲ ನೋಡಿದ್ದೀರಾ ಹೇಗೆ ಬಗ್ಕೊಂಡಿರುತ್ತದೆ? ಈ ಎಲ್ಲ ಅಕ್ಷರಗಳು ಹಾಗೆ ಬಗ್ಗಿಕೊಂಡು ಇರುತ್ತವೆ. ನೋಡಿ, ಸೇಮ್ ಬಾತುಕೋಳಿ ಥರನೇ ಇರ್ತವೆ. ಇದು ಓ. ಹಾಗೆ ನೋಡಿ, ನೋಡಿ ಎಲ್ಲ ಅಕ್ಷರಗಳು ಹಾಗೇನೆ ಬರ್ತವೆ. ಇನ್ನೊಂದು ಮೇಲ್ಗಡೆ ಒಂದು ಗೀಟೆ ಹೇಳಿದ್ರೆ ಓ ಆಯಿತು. ನೋಡಿ, ಸೇಮ್ ಎಲ್ಲವೂ ಬಾತುಕೋಳಿ ಥರನೇ ಅವು. ಅಲ್ಲಿ ಬೇರೆ ಯಾವುದು ಮತ್ತೆ ಕಾಣೋದಿಲ್ಲ ನಮಗೆ. ಇದು ಮೇಲ್ಗಡೆ ನೋಡಿ ಯಾವ ರೀತಿ ಅಂದರೆ, ಒಂದು ಅಕ್ಷರ ಬರೆದ್ರೆ ಯಾವ ರೀತಿಯಾಗಿ ನೋಡುವುದು ಅಂತ, ಮೇಲೆ ಒಂದು ಇಳೆ ಕೊಟ್ಟು ಮೇಲ್ಗಡೆ ಒಂದು ಇದು ಮಾಡಿ ಇದನ್ನು ಇಳಿಸ್ಬಿಟ್ರೆ ಆಯಿತು. ಅವು ಅಲ್ವಾ? ಹಾಗೆಯೇ ಮತ್ತು ನೋಡಿ ಇವೆಲ್ಲವೂ ಬಾತುಕೋಳಿ ಥರನೇ, ಬೇರೆ ಏನಿಲ್ಲ. ಕೆಳಗಡೆಯಿಂದ ಸ್ವಲ್ಪ ಮಾಡಿದರೆ ಅದು ಜ ಆಯಿತು ಅಲ್ವಾ?
ಹಾಗೆ ಮತ್ತೊಂದು ಅಕ್ಷರ ನೋಡಿ, ಇದನ್ನ ಸ್ವಲ್ಪ ಮೇಲ್ಗಡೆಯಿಂದ ಹೀಗೆ ಮಾಡಿ ಇದಕ್ಕೆ ಒಳಗಡೆ ಒಂದು ಚುಕ್ಕೆಯನ್ನು ಕೊಟ್ಟುಬಿಟ್ರೆ ನಾ ಆಯಿತು ಅಲ್ವಾ, ಮೇಲ್ಗಡೆಯಿಂದ ಒಂದು. ಓಕೆ, ಹಾಗೆ ನೆಕ್ಸ್ಟ್ ಇವೆಲ್ಲೋ ಬಾತುಕೋಳಿ ಅಕ್ಷರಗಳೇ. ಇದನ್ನ ಸ್ವಲ್ಪ ಕೆಳಗಿಟ್ಕೊಂಡು ಇದಕ್ಕೊಂದು ಅಡ್ಡಗೆರೆ ಎಳೆದು ಇನ್ನೊಂದು ಉಡ್ಡಗೆರೆ ಎಳೆದು ಇನ್ನೊಂದು ತಲಗಟ್ಟು ಕೊಟ್ಟುಬಿಟ್ರೆ ಇದೇನಾಯಿತು, ಚ ಆಯಿತು, ಚ ಆಯಿತು. ಅನಂತರ ನೆಕ್ಸ್ಟ್ ನೋಡಿ, ಇದು ಕೂಡ ಬಾತುಕೋಳಿನೇ, ಸ್ವಲ್ಪ ಮೇಲ್ ತಗೊಂಡ್ರೆ ಬ ಆಯಿತು. ಸ್ವಲ್ಪ ಇದನ್ನು ಅಷ್ಟೆ, ಸ್ವಲ್ಪ ಮೇಲ್ ತಗೊಂಡು ಅದಕ್ಕೊಂದು ತಲೆಗಟ್ಟು ಕೊಡ್ತೀನಿ. ಇದು ಒಳಗಡೆ ಒಂದು ಬಾಲ ಕೊಟ್ಟರೆ ಇದು ಭ ಆಯಿತು, ಮಹಾಪ್ರಾಣಾಕ್ಷರ ಆಯಿತು. ಓಕೆ, ಹಾಗೆ ಈಗ ಎಷ್ಟು ಅಕ್ಷರ ಆಯಿತು ಕೌಂಟ್ ಮಾಡೋಣ. 1 2 3 4 5 6 7 8. ಎಷ್ಟು ಅಕ್ಷರ ಆಯಿತು? ಈಗ 8 ಅಕ್ಷರಗಳು. ಇವು ಎಂಥ ಅಕ್ಷರಗಳು? ಬಾತುಕೋಳಿ ಅಕ್ಷರಗಳು. 8 ಅಕ್ಷರಗಳು ಬಾತುಕೋಳಿ ಅಕ್ಷರಗಳು. ಈಗ ಸೊನ್ನೆಯ ಅಕ್ಷರ ಆಯಿತು, ಬಾತುಕೋಳಿ ಅಕ್ಷರ ಆಯಿತು. ಹಾಗಿದ್ರೆ ಮುಂದಿನ ಅಕ್ಷರ ಯಾವುದು ಅನ್ನೋದು ಯಾವುದು ಅಂತ ನೋಡೋಣ. ಮುಂದಿನ ಅಕ್ಷರ ಯಾವುದಂತ, ಯಾಕಂದ್ರೆ ಒಂದೇ ನಿಯಮವನ್ನು ಪಾಲನೆ ಮಾಡಿದ್ರೆ ಮಕ್ಕಳುಗಳು ಬರೆಯುವುದಿಲ್ಲ. ಬೇರೆ ಬೇರೆ ರೀತಿಯ ಸ್ಕಿಲ್ಗಳನ್ನು ಬಳಸಬೇಕಾಗುತ್ತೆ, ಮೆಥಡ್ಗಳನ್ನು ನಾವು ಬಳಸಬೇಕಾಗುತ್ತದೆ. ಹೋಗ್ತಾ ಹೋಗ್ತಾ ಒಂದೇ ಮೆಥಡಲ್ಲೇ ಹೋದ್ರೆ ಏನು ಅದರಲ್ಲಿ ಇದಿರೋದಿಲ್ಲ. ಇನ್ನು ಮುಂದಿನ ಅಕ್ಷರ ಇದು ವಾ. ನೋಡಿ, ವಾದಿಂದ ವಾ ಒಂದಾಯಿತು. ಇದರಿಂದನೇ ಎಷ್ಟು ಅಕ್ಷರಗಳಿದ್ದಾವೆ ಅನ್ನೋದನ್ನು ನೋಡೋಣ. ನೋಡಿ, ಸ್ವಲ್ಪ ಇದಕ್ಕೊಂದು ಕೊಂಬು ಕೊಟ್ಟರೆ ಇದು ಮ ಆಯಿತು ಅಲ್ವಾ. ವಾ ಬರೆದು ಅದರ ಮುಂದೆ ಒಂದು ಕೊಂಬು ಕೊಟ್ಟರೆ ಅದು ಮ ಆಯಿತು. ಹಾಗೆ ನೆಕ್ಸ್ಟ್ ಮತ್ತೆ ನೀವು ವಾ ಬರೆದು ಅಲ್ಲಿಗೆ ನಿಲ್ಲಿಸ್ಕೊಂಡು ನೋಡಿ, ಈ ಥರ ಒಂದು ಚುಕ್ಕೆ ಕೊಟ್ಟು ಅದರ ಮೇಲ್ಗಡೆ ಒಂದು ತಲೆಗಟ್ಟು ಕೊಟ್ಟರೆ ಅದೇನಾಯಿತು ಪ. ಅಂದರೆ ವಾ ಬರೆದು ತಲೆಗಟ್ಟು ಕೆಳಗಡೆ ಒಂದು ಚುಕ್ಕೆ ಒಂದು ಸೊನ್ನೆ ಥರ ಮಾಡಿಕೊಂಡು ಅದನ್ನು ಮಾಡಿದರೆ ಅದು ಪ ಆಯಿತು. ಹಾಗೆಯೇ ಮತ್ತೊಂದು ವಾ ನೋಡಿ, ಅದನ್ನು ಅಷ್ಟೇ ಹೀಗೆ ಮಾಡಿ ಹೀಗೆ ಮಾಡಿಕೊಂಡು ಹೀಗೆ ಮಾಡಿದರೆ ಏನಾಯಿತು, ಬಾಲ ಕೊಟ್ಟರೆ ಫ, ಮಹಾಪ್ರಾಣಾಕ್ಷರ ಫ ಆಯಿತು. ನೋಡಿ, ಇದನ್ನು ನೀವು ಬೇಕಾದ್ರೆ ಹೀಗಿಂದನೇ ಸೇರಿಸ್ಕೋಬೋದು. ಇದನ್ನು ಬಿಡಿಸ್ಲೇಬೇಕು ಅಂತೇಳಿ ಹೀಗೆ ಹಾಗೆ. ಓಕೆ, ಅದೇ ಚಾಕ್ ಪೀಸ್ ಆದರೆ ತುಂಬ ಚೆನ್ನಾಗಿ ಬರುತ್ತದೆ. ವಾ ಬರೆದು ತಲೆಗಟ್ಟು ಅನ್ನೋದು ಕೆಳಗಡೆ ಕೊಟ್ಟರೆ ಅಡ್ಡಗೆರೆ ಒಂದು ಹೇಳಿದ್ರೆ ಆಯಿತು. ಇನ್ನೊಂದು ಅಕ್ಷರ ನೋಡಿ, ಸೇಮ್ ಇವೆಲ್ಲ ಹೀಗೆ ನೋಡಿ, ಇದನ್ನು ಬರೆದು ಮೇಲ್ಗಡೆ ಒಂದು ತಲೆಗಟ್ಟು ಕೊಟ್ಟು ಅದಕ್ಕೊಂದು ಹೊಟ್ಟೆಯನ್ನು ಸೀಳಿದ್ರೆ, ಹೊಟ್ಟೆ ಸೀಳುವ ಅಕ್ಷರ ಅಂತಲೇ ಕರಿತೀವಿ ಶ. ಯಾಕಂದರೆ ಇದು ಷಣ್ಮುಖ ಶದಲ್ಲಿ ಬರುವಂಥ ಹೊಟ್ಟೆ ಸೀಳುವ ಶ ಅಂತಲೇ ಇದಕ್ಕೆ ಹೆಸರಿರೋದು. ಹಾಗಾಗಿ ಇದು ಎಷ್ಟು ಅಕ್ಷರಗಳಿದ್ದಾವೆ ಕೌಂಟ್ ಮಾಡೋಣ. ವಾದಿಂದ ಪ್ರಾರಂಭ ಆಗುವ 1 2 3 4 5 ಅಕ್ಷರಗಳು. ನೆನಪಿಟ್ಕೊಳ್ಳಿ, ಇದು 5 ಅಕ್ಷರ. ಓಕೆ, ಇನ್ನು ಮುಂದಿನ ಅಕ್ಷರ ಯಾವುದು ನೋಡೋಣ. ಇನ್ನು ಇಲ್ಲೇನೆ ನಾನು ಇನ್ನೊಂದು ಪ್ಲೇಸ್ ಸಾಕಾಗೋದಿಲ್ಲ ಅಂತ ಇಲ್ಲೇನೆ ಬರೆದು ಬಿಡ್ತೀನಿ. ಮುಂದಿನ ಅಕ್ಷರ ಇಲ್ಲಿ ಕೆಳಗೆ ಬರೀತೀನಿ. ಓಕೆ, ಮುಂದಿನ ಅಕ್ಷರಗಳು ಯಾವುದು ಅಂದರೆ ನೋಡಿ, ದ. ಓಕೆ, ದ ಒಂದು ಬರೆದ್ರೆ ನಮಗೆ ದದಿಂದ 3 ಅಕ್ಷರಗಳು ಸಿಗುತ್ತದೆ. ನೋಡಿ, ದ ಬರೆದು ಮಧ್ಯದಲ್ಲಿ ಒಂದು ಚುಕ್ಕೆ ಇಟ್ಟು ಡಾಟ್ ಇಟ್ಟು ಕೆಳಗಡೆ ಒಂದು ಬಾಲ ಕೊಟ್ಟರೆ ಅದು ಧ. ದಕ್ಕಿಂತ ಮೊದಲು ಇದನ್ನು ಬರ್ಕೊಳ್ಳೋಣ. ಬಹಳ ಈಸಿಯಾಗಿ ಕಲಿಯುವಂಥ ಒಂದು ಮೆಥಡ್ಗಳಿವೆಲ್ಲ. ಮಕ್ಕಳಿಗೆ ನಾವು ಈ ರೀತಿಯಾಗಿ ಮೆಥಡ್ ಹೊಸ ಹೊಸ ಮೆಥಡ್ಗಳನ್ನು ಹೇಳಿಕೊಟ್ರೆ ಹಾಗಾಗಿ ಸುಲಭವಾಗುತ್ತೆ. ನೋಡಿ, ಅದಕ್ಕೊಂದು ತಲೆಗಟ್ಟು ಕೊಟ್ಟು ಕೆಳಗಡೆ ಒಂದು ಬಾಲ ಕೊಟ್ಟರೆ ಧ, ಮಹಾಪ್ರಾಣ ಆಯಿತು. ಹಾಗೆಯೇ ಇನ್ನೊಂದು ದ ಬರೆದು ಹೊಟ್ಟೆ ಒಳಗಡೆ ಒಂದು ಚುಕ್ಕೆ ಇಟ್ಟು ಒಂದು ಮತ್ತು ಬಾಲ ಕೊಟ್ಟರೆ ಅದೇನಾಯ್ತು ಥ ಆಯಿತು. ಇವೆಷ್ಟು ಅಕ್ಷರ? ದದಿಂದ ಪ್ರಾರಂಭ ಆಗುವ ಅಕ್ಷರಗಳು 3. ಓಕೆ, ವಾದಿಂದ ಪ್ರಾರಂಭ ಆಗುವ ಅಕ್ಷರಗಳು 5. ಓಕೆ, ನೆಕ್ಸ್ಟ್ ಮುಂದಿನ ಅಕ್ಷರಗಳು ಏನಂತ ಗೊತ್ತಾ? ಜೋಡಿ ಅಕ್ಷರಗಳು. ಸಾಮಾನ್ಯವಾಗಿ ಒಂದು ಬರೆದ್ರೆ ಇನ್ನೊಂದು ಉಚಿತ, ಸೇಮ್ ಆ ಥರ ಇರ್ತವೆ. ಯಾವ ಅಕ್ಷರಗಳು ನೋಡಿ, ಒಂದು ಬರೆದ್ರೆ ಸಾಕು, ಸೇಮ್ ಅದೇ ಥರ ಬರೆಯುವಂಥ ಅಕ್ಷರಗಳು. ನೋಡಿ, ಒಂದು ಬರೆದ್ರೆ ಸಾಕು ನ. ಇವು ಜೋಡಿ ಅಕ್ಷರಗಳು. ನೋಡಿ, ಈ ಥರ ಒಂದು ಡಾಟ್ ಇಟ್ಟು ಇದು ಬರೆದ್ರೆ ಸ. ಜೋಡಿ ಅಕ್ಷರಗಳು ಒಂದು ಬರೆದ್ರೆ ಸಾಕು, ಇನ್ನೊಂದು ಫ್ರೀಯಾಗಿ ಬಂದ್ಬಿಡುತ್ತೆ. ನೋಡಿ, ಕ. ಹಾಗೆ ಇನ್ನೊಂದು ಅಕ್ಷರ. ಇವೆಲ್ಲ ಜೋಡಿ ಅಕ್ಷರಗಳು ಅಂತ ಕರಿತೀವಿ. ಇದು ರು, ಜೋಡಿ ಅಕ್ಷರಗಳು.
ಸ್ವರ ಸ್ವರದಲ್ಲಿ ಬರುವಂಥ ಅಕ್ಷರಗಳಿವೆಲ್ಲ ನೋಡಿ. ಓ ಊ. ನೋಡಿ ಯಾವ ರೀತಿಯಾಗಿ ಬಂದ್ಬಿಡ್ತವೆ ಇವೆಲ್ಲ. ಇವು ಜೋಡಿ ಅಕ್ಷರಗಳು. ಈ ಸಾಮಾನ್ಯವಾಗಿ ಇದಕ್ಕೊಂದು ಕೊಂಬು ಕೊಟ್ಟುಬಿಟ್ರೆ ನ್ಯಾ ಆಯ್ತು. ನೋಡಿ ಜೋಡಿ ಅಕ್ಷರಗಳು. ಎ ಎ ಎ ಅಲ್ವಾ. ನೋಡಿ ಹೇಗೆ ಬರ್ತಾ ಇದೆ. ಇವೆಲ್ಲ ಒಂದು ಬರೆದ್ರೆ ಸಾಕು, ಇನ್ನೊಂದು ಫ್ರೀ. ಅದಕ್ಕೆ ನಾನು ಹೇಳಿದ್ದು ಬೈ ಒನ್ ಗೆಟ್ ಒನ್. ಡ ಢ ಮಹಾಪ್ರಾಣಾಕ್ಷರ. ಇದು 6 ಇಂಥದ್ದೇ 6 ಜೊತೆ. ಇದು 6 ಜೊತೆ ಅಂದರೆ 6 ಜೋಡಿ. ಇದು ನೋಡಿ 1 2 3 4 5 6 ಜೋಡಿ. 6 ಎಳ್ಳೆ ಎಷ್ಟು ಅಕ್ಷರ? 6 ಎಳ್ಳೆ 12 ಅಕ್ಷರ ಆಯಿತು. ಎಷ್ಟು ಅಕ್ಷರ ಆಯಿತು? 12 ಅಕ್ಷರಗಳು. ಅಂದರೆ ಯಾವ ಸೂತ್ರ ಇಲ್ಲಿ? ಬೈ ಒನ್ ಗೆಟ್ ಒನ್ ಸೂತ್ರ. ಹಾಗಿದ್ರೆ ಎಷ್ಟು ಅಕ್ಷರ ಆಗಿದೆ ನೋಡೋಣ. 12 + 8 20, 25 25 28, 28 + 12 ಎಷ್ಟಾಯಿತು? 28 29 30 40 ಅಕ್ಷರ. ನಾವೇನು ಹೇಳಿದ್ದೆ ಇಲ್ಲಿ? 40 ಅಕ್ಷರ. ವರ್ಣಮಾಲೆಯಲ್ಲಿರುವ 49 ಅಕ್ಷರದಲ್ಲಿ 40 ಅಕ್ಷರಗಳು ಬೈ ಒನ್ ಗೆಟ್ ಒನ್ ಅಕ್ಷರಗಳು. ಒಂದು ಕಲ್ತ್ರೆ ಇನ್ನೊಂದು ನಮಗೆ ಫ್ರೀಯಾಗಿ ಉಚಿತವಾಗಿ ಬಂದ್ಬಿಡ್ತವೆ. 1 ಕಲ್ತ್ರೆ 11 ಅಕ್ಷರ ನಮಗೆ ಬೈ ಒನ್ ಗೆಟ್ ಒನ್ ಫ್ರೀಯಾಗಿ ಸಿಗುತ್ತದೆ. ಒಂದು ಕೊಂಡ್ರೆ ಇನ್ನೊಂದು ಫ್ರೀ ಅಂದಂಗೆ. ಇಲ್ಲಿ ಬಾತುಕೋಳಿ ಅಕ್ಷರಗಳು 1 ಬರೆದ್ರೆ 8 ಅಕ್ಷರ, 7 ಅಕ್ಷರ ಬಂದ್ಬಿಡ್ತು. ಆಮೇಲೆ ವ ಇಲ್ಲಿ ನೋಡಿ 5 ಅಕ್ಷರ ಬಂದ್ಬಿಡ್ತು. ಆಮೇಲೆ ದಲ್ಲಿ 3 ಅಕ್ಷರ. ಇನ್ನು ಜೋಡಿ ಅಕ್ಷರಗಳು ನೋಡಿದ್ರ, ಒಂದು 0 ಅಕ್ಷರ, ಬಾತುಕೋಳಿ ಅಕ್ಷರ, ವ ಅಕ್ಷರ, ದ ಅಕ್ಷರ ಮತ್ತು ಜೋಡಿ ಅಕ್ಷರಗಳು ಯಾವ ರೀತಿಯಾಗಿ ಬಂದುಬಿಡ್ತದೆ. ಒಂದು ಕಲ್ತ್ರೆ ಇನ್ನೊಂದು. ಅಂದರೆ ಸ್ನೇಹಿತರೆ ಏನಂತ ಹೇಳಿದ್ರೆ, ಮಕ್ಕಳಿಗೆ ಹೇಳ್ಕೊಡುವಾಗ ಮೆಥಡು ಒಂದೇ ರೀತಿ ಮೆಥಡಲ್ಲಿ ಹೇಳ್ಕೊಡ್ಬಾರ್ದು. ಈಗ ಅದರಿಂದನೇ ಹಾಗೇ ಹೇಳ್ಕೊಡ್ತಾ ಹೋದ್ರೆ ಮಕ್ಕಳು ಬರೆಯುವಾಗ ಮಾತ್ರ ಆ ರೀತಿ ಬರೀತಾರೆ, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಬಟ್ ನೀವು ಈ ಮೆಥಡನ್ನು ಫಾಲೋ ಅಪ್ ಮಾಡಿ. 0 ಅಕ್ಷರ ಬರೀರಿ, ಬಾತುಕೋಳಿ ಅಕ್ಷರ ಬರೆಯಿರಿ, ವ ಅಕ್ಷರ ಬರೆಯಿರಿ, ದ ಅಕ್ಷರ ಬರೀರಿ, ಜೋಡಿ ಅಕ್ಷರ ಬರೀರಿ. ಅಲ್ಲಿಗೆ 40 ಅಕ್ಷರ ಮುಗಿದು ಹೋಯ್ತು. ಇನ್ನು ಉಳಿದಿರೋದು ಬರೀ 9 ಅಕ್ಷರ. ಅದಕ್ಕೂ ಇನ್ನೂ ಬೇರೆ ಬೇರೆ ಮೆಥಡ್ಗಳನ್ನು ಫಾಲೋ ಅಪ್ ಮಾಡಿದ್ರೆ ಅದರಲ್ಲಿ ಕೂಡ ಇದ್ದಾವೆ. ನೀವು ಅದನ್ನು ಬೇಕಾದ್ರೆ ಪ್ರಯತ್ನ ಮಾಡಿ. ನಾನು ಮುಂದಿನ ಸಂಚಿಕೆಯಲ್ಲಿ ಆ 9 ಅಕ್ಷರಗಳಿಗೆ ಮತ್ತೊಂದು ಸೂತ್ರವನ್ನು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವು ಈ ಸೂತ್ರ, ಈ ನಿಯಮವನ್ನು ನಿಮ್ಮ ಮಕ್ಕಳಿಗೆ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ, ಈ ಬೈ ಒನ್ ಗೆಟ್ ಒನ್ ಮೂಲಕ, ಸೂತ್ರದ ಮೂಲಕ ಅಕ್ಷರವನ್ನು ಬಹಳ ಸರಳವಾಗಿ ನಾವು ಕಲಿಯಬಹುದು. ಅಂದರೆ ಕನ್ನಡ ಬರೆಯುವುದು ಇದೀಗ ಸುಲಭ, ಇಲ್ಲಿದೆ ಅದ್ಭುತ ಉಪಾಯ. ಏನು ಹೇಳಿ? ಕನ್ನಡ ಬರೆಯುವುದು ಇದೀಗ ಸುಲಭ, ಇಲ್ಲಿದೆ ಅದ್ಭುತ ಉಪಾಯ. ಬೈ ಒನ್ ಗೆಟ್ ಒನ್. ಸ್ನೇಹಿತರೆ, ಇದೆಲ್ಲ ನಿಮಗೆ ಇಷ್ಟ ಆಗಿರುತ್ತದೆ. ಮಕ್ಕಳಿಗೆ ಕೂಡ ಇದು ತುಂಬ ಇಷ್ಟ ಆಗುತ್ತದೆ. ಈ ಮೆಥಡನ್ನು ನಿಮ್ಮ ಶಾಲೆಯಲ್ಲಿ ನೀವು ಫಾಲೋ ಅಪ್ ಮಾಡಿ, ನಿಮಗೆ ಒಳ್ಳೆಯ ಒಂದು ರಿಸಲ್ಟ್, ಒಂದು ಫಲಿತಾಂಶ ಅಂದರೆ ಕಲಿಕೆಯ ಫಲ ಸಿಗುತ್ತದೆ ಅಂತ ಹೇಳ್ತಾ, ಥ್ಯಾಂಕ್ ಯು. ಬಾಯ್ ಬಾಯ್. ಧನ್ಯವಾದ.